ಬಾಸು 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 ಒಂದ್ ಸೈಡ್ ನಮ್ ಕಿಂಗ್ ಕೊಹ್ಲಿ ಸೆಂಚುರಿ ಹೊಡೆದಿದ್ದಾನಂತ ಖುಷಿ ಪಡೋದು, ಇನ್ನೊಂದ್ ಸೈಡ್ RCB ಅವ್ರು ಸೋತ್ರು ಅಂತ ದುಃಖ ಪಡೋದು. ಏನ್ ಮಾಡೋದು? ಇಂಟೆಂಟ್ ಬೇಕು ಗುರು. ನಮ್ಮ RCB ಅವ್ರಿಗೆ ಹೊಡೆಯೋ ಇಂಟೆಂಟೇ ಇಲ್ಲ. ಪವರ್ ಪ್ಲೇ 6 ನಾಲೋಸ್ ಅಜ್ಜಿ ಹಾಕೊಂಡು ಚತ್ಬೇಕು ಹಾಗೆ. 50 ಹೊಡೆಯೋಕೆ ಕಷ್ಟ ಪಡ್ತಿದ್ದಾರೆ. ಉಳಿದಿರೋ ಟೀಮ್ ಅಷ್ಟಾಗ್ಲಿ ನೋಡ್ತಿದ್ದಾರೆ. ಪವರ್ ಪ್ಲೇಲಿ 6 ನಾಲೋಸ್ ಇದ್ರೆ 60 70 ಬಿಡಿ 80ಕ್ಕೆ ರೀಚ್ ಆಗ್ತಿದ್ದಾರೆ. ನಮ್ಮ RCB ಅವರು 50 ದಾಟೋಕೆ ಕಷ್ಟ ಪಡ್ತಿದ್ದಾರೆ. ಈ ತರ ಆದ್ರೆ ಫೈನಲ್ ಗೆಲ್ಲೋದಿರ್ಲಿ, ಟಾಪ್ 6 ಅಲ್ಲಿ ಕೂಡ ಜಾಗ ಸಿಗಂಗಿಲ್ಲ. ಏನಾಗಿದೆ ಅಂತ ಗುರು ನಮ್ಮ RCB ಪ್ಲೇಯರ್ಸ್ಗೆ ಯಾರಿಂದನೂ ಸರಿಯಾಗಿ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಕಿಂಗ್ ಕೊಹ್ಲಿ ಮಾತ್ರ ಆಡ್ತಾ ಇರೋದು. ಹೋದ್ ಮ್ಯಾಚ್ ಅಲ್ಲಿ ಕಿಂಗ್ ಕೊಹ್ಲಿ ಒಂದು 70 ಬಾಲಲ್ಲಿ 113 ರನ್ ಹೊಡೆದಿರ್ಬೋದು. ಆ ಟೈಮಲ್ಲಿ ಆ ತರ ಹೊಡಿಲಿಲ್ಲ ಅಂದ್ರೆ 183 ಇರ್ಲಿ 160 170 ಬರೋದು ಕಷ್ಟ ಆಗ್ತಿತ್ತು. ನಮ್ ಕಿಂಗ್ ಕೊಹ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ, ಹೌದು, ಎಂಡ್ ಮಾಡೋದನ್ನು ಸ್ಲೋ ಆಗಿನೇ. ನಮ್ ಕಿಂಗ್ ಕೊಹ್ಲಿ ಅಪೋಸಿಟ್ ಯಾರು ಬ್ಯಾಟ್ಸ್ಮನ್ ಆಡ್ತಿದ್ದಾರಲ್ಲ ಅವರಿಂದ ರನ್ ಬರ್ತಾ ಇಲ್ಲ, ಅವರಲ್ಲಿ ಹೊಡೆಯೋ ಇಂಟೆಂಟ್ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಮಿನಿಮಮ್ ಫಸ್ಟ್ ಬ್ಯಾಟಿಂಗ್ ಆಡಿ ನಮ್ಮ RCB ಅವರು 3 ವಿಕೆಟ್ ಕೊಡ್ಕೊಂಡು ಜಸ್ಟ್ 183 ರನ್ ಹೊಡೆದ್ರು. ಅದು ನಮ್ಮ ಬಾಲರ್ ಮೇಲಿರೋ ಕಾನ್ಫಿಡೆಂಟ್ಗೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಯಾರ ಮೇಲಿರೋ ಕಾನ್ಫಿಡೆಂಟ್ ಜಸ್ಟ್ ಬರೀ 183 ಹೊಡೆದ್ರು ಅಂತ ಗೊತ್ತಿಲ್ಲ. ಬರಬೇಕಿತ್ತು, ಇನ್ನೂ ಸ್ವಲ್ಪ ರನ್ ಬರಬೇಕಿತ್ತು. ಅದು ನಮ್ಮ ಕಿಂಗ್ ಕೊಹ್ಲಿ ಬ್ಯಾಟಿಂದಾನು ಆಗಿರ್ಬೋದು, ಇಲ್ಲ ಅಂದ್ರೆ ಫ್ಯಾಬ್ ಡು ಪ್ಲೇಸ್ ಹೋದ್ ಮ್ಯಾಚ್ ಅಲ್ಲಿ 44 ರನ್ ಹೊಡೆದು ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ತೋರಿಸಿದ್ರು, ಅವರಿಂದನೂ ಆಗಿರ್ಬೋದು. ಇನ್ನೂ ಮಾತ್ರ ರನ್ಸ್ ಬೇಕೇ ಬೇಕಿತ್ತು. ಅದೇ ಮ್ಯಾಕ್ಸ್ವೆಲ್ ವಿಚಾರಕ್ಕೆ ಬಂದ್ರೆ ಯಾವ ಶಾಟ್ ಆಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಮ್ಯಾಕ್ಸ್ವೆಲ್ ಸ್ಟಂಪ್ ಮೇಲಿರೋ ಬಾಲ್ನ ಅಡ್ಡ ಸರೋದು, ಬ್ಯಾಟ್ ಎಲ್ಲಿ ಬೇಕಲ್ಲಿ ಬೀಸಿ ಸ್ಟಂಪ್ ಆಗ್ತಿದ್ದಾನೆ. ಅದು ಕಂಟಿನ್ಯೂ 5 ಸಾರಿ. ಉಳಿದವ್ರು ಏನ್ ಮಾಡ್ತಿದ್ದಾರೆ ಅಂತ. ಕ್ಯಾಮ್ರೂನ್ ಗ್ರೀನ್ ಆಗ್ಲಿ ಬರ್ತಾರೆ ಎಂಡಿಗೆ 5 ಬಾಲಲ್ಲಿ 6 ರನ್ನು 7 ರನ್ನು. ಇವರಿಂದ ಯಾರಿಂದನೂ ಸರಿಯಾಗಿ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ವಿಲ್ ಜಾಕ್ಸ್ಗೆ ಫರ್ಗ್ಯೂಸನ್ಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ರು. ನಮ್ಮ ಮ್ಯಾನೇಜ್ಮೆಂಟ್ ಅಂತೂ ಏನ್ ಮಾಡ್ತಾ ಇದೆ. ನಮ್ಮ RCB ಮ್ಯಾನೇಜ್ಮೆಂಟ್ ನಮ್ಮ ಹತ್ರ ಎಲ್ರು ಬೇಕೋತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ RCB ಮ್ಯಾನೇಜ್ಮೆಂಟ್. ಮಣಿಪಾಲ್ ಲೋಮ್ರು ಎಂತ ಪ್ಲೇಯರ್ ಇವರು, ಇವ್ರನ್ನ ಹೊರಗಡೆ ಕುಂಡ್ರಿಸಿ ಚೌಹಾನ್ ಅಂತೆ, ಇಮಾಂಶು ಅಂತೆ, ಈ ತರ ಪ್ಲೇಯರ್ಸ್ಗೆಲ್ಲ ಚಾನ್ಸ್ ಕೊಡ್ತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತ ನೀವು ಒಂದೂ ಅರ್ಥ ಆಗ್ತಾ ಇಲ್ಲ. ಅದನ್ನ ಬಿಟ್ರೆ ನಮ್ಮ RRs ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಇಲ್ಲಾಂದ್ರೆ ಜನ ನನ್ನೇ ಬೇಕು ಅಂದ್ಬಿಡ್ತಾರೆ, ಏನ್ ಬರೀ RCB ಬಗ್ಗೆನೇ ಮಾತಾಡ್ತಿದೀಯ ಅಂತ. RR ವಿಚಾರಕ್ಕೆ ಬಂದ್ರೆ ಚಹಲ್ ಆಗಿರ್ಬೋದು, ಬೋಲ್ಟ್ ಆಗಿರ್ಬೋದು, ಮತ್ತೆ ಅಶ್ವಿನ್ ಆಗಿರ್ಬೋದು, ಇವ್ರಿಗೊಂದು ಅಪ್ರಿಸಿಯೇಟ್ ಮಾಡಲೇಬೇಕು. ಸಖತ್ ಬೌಲಿಂಗ್ ಹಾಕಿದ್ರು. ಆಮೇಲೆ ಆರ್ ಬ್ಯಾಟಿಂಗ್ ಬಂದ್ಮೇಲೆ 2ನೇ ಬಾಲೇ ಜೈಸ್ವಾಲ್ ಔಟ್ ಆದ ತಕ್ಷಣ ನಮ್ಮ RCB ಅವ್ರು ಇವತ್ತು ಮ್ಯಾಚ್ ನಾವೇ ಗೆಲ್ತೀವಿ ಅಂತ ತಿಳ್ಕೊಂಡ್ಬಿಟ್ರು. ಆದ್ಮೇಲೆ ಬಂತು ನೋಡಿ ಗುರು ಪಾರ್ಟ್ನರ್ಶಿಪ್, 148 ರನ್ ಪಾರ್ಟ್ನರ್ಶಿಪ್. ಸಂಜು ಸ್ಯಾಮ್ಸನ್ ಮತ್ತೆ ಜಾಸ್ ದ ಬಾಸ್ ಬಟ್ಲರ್ ಜೊತೆ. ಜಾಸ್ ದ ಬಾಸ್ ತರಾನೇ ಬ್ಯಾಟಿಂಗ್ ಆಡಿದ್ರು. 57 ಬಾಲಲ್ಲಿ ಸೆಂಚುರಿ ಹೊಡೆದ್ರು. ಇದಾದ್ಮೇಲೆ ಸಂಜು ಸ್ಯಾಮ್ಸನ್ ಮತ್ತೆ ನೆಕ್ಸ್ಟ್ ಬರೋ ಒಂದಿಬ್ರು ಬ್ಯಾಟ್ಸ್ಮನ್ ಔಟ್ ಆಗಿ ಹೋದ್ರು. ಲಾಸ್ಟ್ ಎಂಡ್ಗೆ ಹೆಟ್ಮೇರ್ ಮತ್ತೆ ಬಟ್ಲರ್ ಮ್ಯಾಚ್ ನ ಮುಗಿಸ್ಕೊಂಡು ಹೋದ್ರು. ಅದು 19ನೇ ಓವರ್ಗೆ ಮ್ಯಾಚ್ ಮುಗಿಸ್ಕೊಂಡು ಹೋದ್ರು. ಈ ತರ ಸೋಲ್ತಿದ್ದಾರೆ ನಮ್ಮ RCB ಅವರು. ಹೋದ್ ಮ್ಯಾಚ್ನು 16ನೇ ಓವರ್ ಇರ್ತಾನೆ ಮ್ಯಾಚ್ ಸೋತ್ರು. ಈ ತರ ಸೋತ್ರೆ ಮ್ಯಾಚ್ ಸೋಲೋದಿರ್ಲಿ, ನೆಟ್ ರನ್ ರೇಟ್ಗೂ ಹೊಡ್ತಾ ಬೀಳ್ತಾ ಇದೆ. ಈ ತರ ಸೋಲೋದಕ್ಕೆ ನಮ್ಮ RCB ಫ್ಯಾನ್ಸ್ ಆಗ್ಲಿ, ಜನರುಗಳ ರಿಯಾಕ್ಷನ್ ಯಾವ ತರ ಇದೆ ಅಂದ್ರೆ ಅದನ್ನ ನಾನ್ ಹೇಳಂಗಿಲ್ಲ, ಸ್ವಲ್ಪ ನೀವೇ ನೋಡಿ. ಮ್ಯಾನೇಜ್ಮೆಂಟ್ ಇಸ್ ವೆರಿ ವರ್ಸ್. ಯಾಕ್ರಿ ಯಾವಾಗ್ಲೂ ಎಲ್ಲರೂ ಆರಿಸ್ಕೊಂಡು ಬಿಟ್ಟಿರೋ ಪ್ಲೇಯರ್ ನ ತಗೋತೀರಾ? ಚೆನ್ನಾಗಿರೋ ಪ್ಲೇಯರ್ಸ್ ನ ತಗೊಳಕ್ಕಾಗಲ್ವಾ? ತಗೊಳ್ಳಿ. ಎಲ್ಲ KL ರಾಹುಲ್ ಬಿಟ್ರಿ, ಅವ್ನು ಯಾರೋ ದೇವದತ್ ಪಡಿಕಲ್ನ ಆ ಅಮ್ಮನಿಗೆ ಕಪ್ ಗೆಲ್ಲೋದಿರ್ಲಿ, ಈ ಕಡೆ ಈ ಸಲ ಮ್ಯಾಚ್ನು ಸಹ ಸರಿಯಾಗಿ ಗೆಲ್ತಾ ಇಲ್ಲ. ಅದಕ್ಕೆ ಅಮ್ಮ ಹಿಂದಿನ ಹಿಸ್ಟ್ರಿನೇ ತೆಗಿತಿದ್ದಾಳೆ. ಹಿಂದಿನ ಸತ ದೇವದತ್ ಪಡಿಕಲ್ ಇದ್ದಿದ್ದಾಗ್ಲಿ, 5-6 ವರ್ಷದ ಹಿಂದೆ ಯಾರದು ನಮ್ಮ KL ರಾಹುಲ್, ಇವ್ರುಗಳ ಹಿಸ್ಟ್ರಿ ಎಲ್ಲಾನೇ ಅಮ್ಮ ತೆಗಿತಿದ್ದಾಳೆ. ಆ ಅಮ್ಮನಿಗೆ ಯಾವ ತರ ಹಿಂಸೆ ಆಗಿರ್ಬೋದು ಅಂತ ನೆಕ್ಸ್ಟ್ ನೀವೇ ನೋಡಿ. 10,000 ಟಿಕೆಟ್ ನ 10,000 20,000 ಕೊಟ್ಟು ತಗೊಂಡ್ಬರ್ತಾರೆ. ಏನ್ ಜಸ್ಟಿಸ್ ಬಂತು ಇದಕ್ಕೆ? ಇದು ಅಫ್ಕೋರ್ಸ್ ಬೇಜಾರಾಗಿ ಆಡ್ತಿರೋ ಮಾತು. ಯಾಕಲ್ಲಿ ತಗೊಂಡು 8,000 ಕೊಟ್ಟಿ ಬಂದಿದೀವಿ ಸರ್, ಪ್ಲೀಸ್ ಬಿಟ್ಬಿಡಿ ಸರ್. 10,000 5,000 ಈ ತರ ಟಿಕೆಟ್ ನ ಬುಕ್ ಮಾಡ್ಕೊಂಡು RCB ಮ್ಯಾಚ್ ನೋಡಕ್ ಬಂದ್ರೆ RCB ಅವ್ರು ಮ್ಯಾಚ್ ಸೋಲ್ತಿದ್ದಾರೆ. ಅದು ಸುಮಾರು ದೂರಗಳಿಂದ ಮ್ಯಾಚ್ ನೋಡಕ್ ಬರ್ತಿದ್ದಾರೆ. 1 ಮ್ಯಾಚ್ ಹೋಗ್ಲಿ 2 ಮ್ಯಾಚ್ ಹೋಗ್ಲಿ ಕಂಟಿನ್ಯೂ ಸೋಲ್ತಾ ಇದ್ದಾರೆ ಅಂದ್ಮೇಲೆ ಯಾವ ಫ್ಯಾನ್ಸ್ಗೆ ಆದ್ರೂ ಬೇಜಾರಾಗೋದೆ. ಹುಡುಗಿರ್ನ ಆಡಿಸ್ಬೇಕಿತ್ತು ಮ್ಯಾಚ್, ಹುಡುಗಿ ಟೀಮ್ ಆದ್ರೂ ಗೆಲ್ಲಿತ್ತೇನೋ ಗೊತ್ತಿಲ್ಲ. ಸೀಸನ್ ನಲ್ಲಿ ಹುಡುಗಿರು ಒಂದ್ ಕಪ್ ಗೆದ್ರು, ಹುಡುಗಿರ್ನಾದ್ರೂ ಕರಿಸಿ ಆಡ್ಸಿದ್ರೆ ಹುಡುಗಿರಾದ್ರೂ ಗೆಲ್ತಿರೋ ಅನ್ನೋ ಮಾತುಗಳೆಲ್ಲ ಬರ್ತಿವೆ. RCB ಗೆದ್ರು. ನಿಮ್ಗೆ ನಂಬಿಕೆ ಇಲ್ಲ. ಆ ವಯ್ಯನಿಗೆ ನೋಡಿ ಕ್ಯಾಮ್ರಾ ಮುಂದದೆ, ಇನ್ನೆಲ್ಲಾದ್ರೂ RCB ಸೋತಿದೆ ಅನ್ನೋದು ಗೊತ್ತು, ಇನ್ನೆಲ್ಲಾದ್ರೂ RCB ಬಗ್ಗೆ ಏನಾದ್ರೂ ತಪ್ಪು ಮಾತಾಡಿ ಮತ್ತೆ RCB ನ ಎಲ್ಲಾದ್ರೂ ನೆಗೆಟಿವ್ ಆಗಿ ತೋರಿಸ್ಕಿದ್ದಾರೆ ಅನ್ನೋ ಕಾರಣಕ್ಕೆ RCB ಗೆದ್ರು ಅಂತ ಸುಮ್ಮನೆ ಹೇಳ್ಕೊಂತ ಹೋಗ್ತಿದ್ದಾರೆ. ನೆಕ್ಸ್ಟ್ ನೋಡಿ ನೀವೇ ಮತ್ತೆ.
ನಾನಂತೂ ಇನ್ನು ಈ ವರ್ಷ ಬರಲ್ಲ ಯಾವ ಮ್ಯಾಚ್ಗೂ, ಶೋರ್ ಯಾವ ಮ್ಯಾಚ್ಗೂ ಬರಲ್ಲ. ಆ ಯಮ್ಮನಿಗೆ ನೋಡಿ, 1 ಸೋತ್ರು 2 ಸೋತ್ರು, ಕಂಟಿನ್ಯೂ ಆಗಿ ಸೋಲ್ತಾನೆ ಇದ್ದಾರೆ. ಕಪ್ ಗೆಲ್ಲೋದಿರ್ಲಿ, ಈ ಸಲ ಮ್ಯಾಚ್ನು ಸೋಲ್ತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಮ್ಯಾಚ್ ನೋಡಕ್ ಬರಂಗಿಲ್ಲ. ಮನೇಲಿ ಏನಾದರೂ ದಗ್ದ ಮಾಡ್ಕೊಂಡಿದ್ರೆ ಏನಾದರೂ ದಗ್ದನಾದ್ರೂ ದಾಟುತ್ತೆ, ಏನು ಮಾಡೋದಿಲ್ಲ ಮ್ಯಾಚ್ ನೋಡಕ್ ಬಂದು ಅನ್ನೋ ಟೆನ್ಷನ್ ಅಲ್ಲಿದ್ದಾಳೆ ಅಮ್ಮ. ಮತ್ತೆ ಆ ತರ ಯಾರು ಮಾತಾಡಿದಾರಲ್ಲ ಅವರೇ RCB ಫಾರ್ ಎವರ್, RCB ಫಾರ್ ಎವರ್ ಅಂತ ಹೇಳ್ತಿದ್ದಾರೆ. ನೀವೇ ನೋಡಿ. ವಿ ಲವ್ ವಿರಾಟ್, ವಿ ಲವ್ ಎವ್ರಿಬಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಹ್ಲಿ ಮೇಲೆ ಅಷ್ಟೇ ಭಾರ ಇಲ್ಲ. ಕೊಹ್ಲಿ ಹೋಯ್ದ್ರೆ ಮನೆಗೆ ಹೋಯ್ತು ಅಷ್ಟೇ ಕತೆ. ಸೋತ್ರು ಗೆದ್ರು ಏನೇ ಆದರೂ RCB ಫಾರ್ ಎವರ್. ಕರ್ನಾಟಕ RCB ಕನ್ನಡವೇ ನಮ್ಮಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಆ ತರ ಹೊರಗಿಟ್ಕೊಂಡ್ರು ಜನ RCB ಫಾರ್ ಎವರ್, RCB ಫಾರ್ ಎವರ್, ಮತ್ತೆ RCB ನಮಗ್ ಕೊಹ್ಲಿನೇ ಎಲ್ಲ ಅಂತಿದ್ದಾರೆ. RCB ಅಂದ್ರೆ ಯಾವ ತರ ಎಮೋಷನ್ ಅಂತ. ಒಂದ್ಸಲಾನು ಕಪ್ ಗೆಲ್ಲದೆ ಇರ್ಬೋದು, ಆದ್ರೆ ಸಾಕಷ್ಟು ಅಭಿಮಾನಿಗಳನ್ನ ಗೆದ್ದಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ RCB ಬಗ್ಗೆ ಏನು ಅನಿಸುತ್ತೆ, ನಮ್ಮ RCB ಅಂದರೆ ಏನು ಅನ್ನೋದು ಪ್ಲೀಸ್ ಎಲ್ಲರೂ ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ನೆಕ್ಸ್ಟ್ ಬರೋದು ಮುಂಬೈ ವಾಂಖೇಡೆ ಸ್ಟೇಡಿಯಮಲ್ಲಿ. ಆ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.